ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಂದು ಬೀದರ್ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. 2025 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಈಗಾಗಲೇ ಜಿಲ್ಲೆಯ 4 ಜನ ಬಿಜೆಪಿ ಶಾಸಕರು ಸೇರಿದಂತೆ ಬಿಜೆಪಿ ಶಾಸಕರು ಆ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇದ್ದಾರೆ. ಸರ್, ಟೋಟಲಿ ಸರ್ಕಾರ ಕಾರ್ಯಕ್ರಮ ಏನು ಸರ್, ಬಹಿಷ್ಕಾರ ಯಾಕೆ? ಜಿಲ್ಲೆಯ ನಾವು 4 ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ನಿರ್ಧಾರ ಮಾಡಿದ್ದೀವಿ. ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳೇನು ಅಡಿಗಲ್ಲು ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬಹಿಷ್ಕಾರ ಮಾಡ್ತಾಯಿದ್ದೀವಿ. 2017ರಲ್ಲಿ ಕೂಡ 16-17ರಲ್ಲಿ ಅನಿಸ್ತದೆ, ಅವಾಗ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಈಶ್ವರ್ ಖಂಡ್ರೆಜಿಯವರು ಅವರನ್ನು ಕರೆಸಿ ಶಂಕುಸ್ಥಾಪನೆ ಮಾಡಿದ್ರು. ಇದೇ ನಮ್ಮ ಜಿಲ್ಲಾ ಸಂಕೀರ್ಣ. ಇದೇ 3ನೇ ಸಲ ಮತ್ತು ಅವ್ರ ಕೈಲೇ ಮಾಡಿಸ್ತಾ ಇದ್ದಾರೆ. ಅವಾಗ ಮಾಡಿದ್ದೇ ಇನ್ನೂ ಶುರು ಆಗಿಲ್ಲ. ಮತ್ತು 3ನೇ ಸಲ ಅದೇ ಕಾಮಗಾರಿಗೆ 3 ಸಲ ಶಂಕುಸ್ಥಾಪನೆ ಮಾಡಿಸ್ತಾರೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೇನು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅನ್ನೋ ಜಿಲ್ಲೆ ವತಿಯಿಂದ ಅಂತ ನನಗನ್ನಿಸ್ತದೆ. ಸರ್, ಸರ್ಕಾರಿ ಕಾರ್ಯಕ್ರಮ ಇದೆಯಾ ಕಾಂಗ್ರೆಸ್ ಕಾರ್ಯಕ್ರಮದ ಗೊತ್ತಾಗ್ತಲ್ಲ. ಇಡೀ ಬೀದರ್ ಕಾಂಗ್ರೆಸ್ ಮಯ ಆಗಿದೆ. ಟೋಟಲಿ ಅಲ್ಲಿ ಕಾರ್ಯಕ್ರಮ ನಡೆಯೋ ಸ್ಥಳದಲ್ಲಿ ಕೂಡ ಅಂದರೂ ಸರ್ಕಾರಿ ಕಾರ್ಯಕ್ರಮ ಇದ್ರೂ ಒಂದು ಪ್ರೋಟೋಕಾಲ್ರ ಮೇಂಟೈನ್ ಆಗಬೇಕು. ಎಲ್ಲಿ ನೋಡ್ರಲ್ಲಿ ಕಾಂಗ್ರೆಸ್ ಧ್ವಜ, ಎಲ್ಲಿ ನೋಡ್ರಲ್ಲಿ ಕಟೌಟು, ಟೋಟಲಿ ಕಾರ್ಯಕ್ರಮ ನಡೆಯೋ ಸ್ಥಳದಲ್ಲಿ ಕೂಡ ಏನು ಹೇಳ್ತೀರಿ ಸರ್? ಅದಕ್ಕೆ ನಾವು ಅಲ್ಲಿ ಹೊಡ್ತಾ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಬಂದು ಜಿಲ್ಲಾಡಳಿತ ಆಗಲಿ ಯಾರ ಅಲ್ಲಿ ಮಾನ್ಯ ಎಲ್ಲ ಶಾಸಕರಿಗೆ ಬಂದು ಒಂದು ಇನ್ವಿಟೇಷನ್ ಕೊಟ್ಟು ತಾವು ಕಾರ್ಯಕ್ರಮ ಬರಬೇಕು, ಏನೂ ಇಲ್ಲ. ಅಂದ್ರೆ ಆಮಂತ್ರಣ ಪತ್ರ ಕೊಟ್ಟಿಲ್ಲ ಸರ್? ಆಮಂತ್ರಣ ವಾಟ್ಸಪ್ ಮಾಡಿದ್ದಾರೆ ಅಷ್ಟೇ, ಹೇಳಿಲ್ಲ. ಬಂದು ಫೋನ್ ಮಾಡಿ ಯಾರೋ ಒಬ್ಬ ಅಧಿಕಾರಿ ಬಂದು ಹಿಂಗೆ ಮುಖ್ಯಮಂತ್ರಿ ಹೊಂಟಾರ, ತಾವು ಈ ಕಾರ್ಯಕ್ರಮ ಇಷ್ಟೊಂದು ನಾವು ಕಾಮಗಾರಿ ನಾವು ತೊಗೋತಾ ಇದ್ದೀವಿ, ರಾಜ್ಯ ಸರ್ಕಾರ ಪಾಲೆಷ್ಟು, ಕೇಂದ್ರ ಸರ್ಕಾರ ಪಾಲೆಷ್ಟು, ಅದರಲ್ಲಿ ನಿಖರವಾಗಿ ಮಾಹಿತಿನೇ ಇಲ್ಲ. ಒಟ್ಟು ಇಷ್ಟೊಂದು ಅಡಿಗಲ್ ಮಾಡಬೇಕು, ಅದರಲ್ಲಿ ಕಾಮಗಾರಿ ಸಾಕಷ್ಟು ಟೆಂಡರ್ ಆಗೋ ಸ್ಥಿತಿದಲ್ಲಿದೆ. 1 ವರ್ಷ ಕೆಳಗಡೆ ಅವರ ಶಾಸಕರು ಹೇಳ್ತಾ ಇದ್ರು, ನಿನ್ನೆ ಒಂದು ನಾಗೂರ ಸಬ್ಸ್ಟೇಷನ್ 220 kV ಅದನ್ನು 1 ವರ್ಷ ಕೆಳಗಡೆ ಚಾರ್ಜ್ ಮಾಡಿದ್ದಾರೆ. ಚಾಲೂ ಇದೆ, ಸ್ಟಾರ್ಟ್ ಆಗಿದೆ, ಜನರಿಗೆ ಅದು ನಮ್ಮ ಸರ್ಕಾರದಿಂದ ಟೆಂಡರ್ ಆಗಿ ಅವಾರ್ಡ್ ಆಗಿತ್ತು. ಅದು ಕರೆಂಟ್ ವ್ಯವಸ್ಥೆ ಕೂಡ ಸರ್ಪ್ಲಸ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದು ಇವಾಗ ಶಂಕುಸ್ಥಾಪನೆ ಉದ್ಘಾಟನೆ. ಟೋಟಲಿ ಸರ್, ಅಂದರೆ ಏನು ಈಗ ಸಾಕಷ್ಟು ಮೊದಲೇ ಎಲ್ಲೋ ಒಂದು ಗುತ್ತೇದಾರಗಳು ಆತ್ಮಹತ್ಯೆ, ಸಾಕಷ್ಟು ಹೆದರಿಕೆ ಆಗ್ತಾಯಿದೆ. ಆತ್ಮಹತ್ಯೆ, ದುಡ್ಡಿಲ್ಲ, ಒಂದು ಯೋಜನೆ ಇಲ್ಲ, ಸ್ಯಾಲ್ರಿ ಆಗ್ತಾ ಇಲ್ಲ. 2000 ಕೋಟಿ ರೂಪಾಯಿದು ಏನು ಸರ್ ಅಂಥ ಯೋಜನೆ ಸಾಕಷ್ಟು ಮೊನ್ನೆ ಗುತ್ತಿಗೆದಾರ ಸಂಘದವ್ರು ರಾಜ್ಯದಲ್ಲಿ ಅವ್ರು ಹೇಳಿದರು, ಕಳೆದ ಸರ್ಕಾರ ಮೇಲೆ ಅಪಾದನೆ ಮಾಡಿದೆವು, ತಪ್ಪಾಯಿತು ನಮ್ಮಲಿಂದ, ಅದಕ್ಕಿಂತ ಜಾಸ್ತಿ ಒಂದು ಕರಪ್ಷನ್ ಈ ಸರ್ಕಾರದಲ್ಲಿದೆ, 1 ರೂಪಾಯಿ ನಮ್ಗೆ ಹಣ ಪೇಮೆಂಟ್ ಮಾಡ್ತಾ ಇಲ್ಲ, ಮಧ್ಯವರ್ತಿಗಳು ಹಾವಳಿ ಹೆಚ್ಚಾಗಿದೆ ಅಂತ ಮೊನ್ನೆ ಗುತ್ತಿಗೆದಾರ ಸಂಘ ಮೊನ್ನೆ ಆರೋಪ ಕೂಡ ಮಾಡ್ತು. ಅವ್ರ ಸಚಿವರು ಮುಖ್ಯಮಂತ್ರಿ ಕೂಡ ಭೇಟಿಯಾದರು. ಇಲ್ಲಿ ಕೂಡ ಜಿಲ್ಲೆಯಲ್ಲಿ ಪಾಪ ಯಾರೇ ಗುತ್ತಿಗೆದಾರಗಳ ಪೇಮೆಂಟ್ ಆಗ್ತಾಯಿಲ್ಲ, ಸರ್ಕಾರಿ ನೌಕರರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ, ಮತ್ತು ಏನೋ ಗ್ಯಾರಂಟಿ ಯೋಜನೆ ದೃಢೀಕರಣ ಮಾಡಲಿಕ್ಕೆ ಒಂದು ಸ್ಟ್ಯಾಂಪ್ ಪೇಪರ್ ಹಿಡಿದು ದೊಡ್ಡ ಪೆಟ್ರೋಲು ಡೀಸೆಲ್ವರೆಗೂ ಕೂಡ ತಮ್ಮ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಕಾರ್ಯಕ್ರಮ ಉದ್ದೇಶ ಏನದ ಕಾಂಗ್ರೆಸ್? ಕಾರ್ಯಕ್ರಮ ಉದ್ದೇಶ ಏನು, ಇಲ್ಲಿ ಪ್ರಚಾರ. ಮಾನ್ಯ 2 ಸಚಿವರು, ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಹೀಮ್ ಖಾನ್ ಅವರು ತಮ್ಮ ಒಂದು ವರ್ಚಸ್ಸು ಮಾನ್ಯ ಮುಖ್ಯಮಂತ್ರಿ ಎದುರು ತೋರಿಸ್ಕೊಲಿಕ್ಕೆ ನಾವು ಇಷ್ಟೊಂದು ಕಾಮಗಾರಿ ಮಾಡ್ತಾಯಿದ್ದೇವೆ, ಹೀಗೆ ಮಾಡ್ತಾಯಿದ್ದೀವಿ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ಅವ್ರು ಕಾರ್ಯಕ್ರಮ ಮಾಡ್ತಾರೆ. ಪಕ್ಷದ ಕಾರ್ಯಕ್ರಮ ಇದೆ, ಸರ್ಕಾರಿ ಕಾರ್ಯಕ್ರಮ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇದು ಸೊ ಇದು ಏನು ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಸಚಿವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಪೀವರ್ ಆಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಪ್ರಚಾರಗೋಸ್ಕರ ಮಾಡ್ತಾ ಇದ್ದಾರೆ. ನಾವು ಕೂಡ BJP ಶಾಸಕರಿದ್ದೇವೆ, ಜನರಿಂದ ಆಯ್ಕೆಯಾಗಿದ್ದೀವಿ, ನಮಗೆ ಕನಿಷ್ಠ ಜಿಲ್ಲಾಡಳಿತ ಬಂದು ಆಮಂತ್ರಣ ಕೊಟ್ಟು ಈ ರೀತಿ ಇಂಥ ಕಾಮಗಾರಿ ಅಂತ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಇದು ಯಾವ್ದು ನ್ಯಾಯ ಅದ ಅಂತೇಳಿ BJP ಶಾಸಕರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಂದು ಬೀದರ್ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. 2025 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಆದರೆ ಈಗಾಗಲೇ ಜಿಲ್ಲೆಯ 4 ಜನ ಬಿಜೆಪಿ ಶಾಸಕರು ಸೇರಿದಂತೆ ಬಿಜೆಪಿ ಶಾಸಕರು ಆ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಜೊತೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಇದ್ದಾರೆ. ಸರ್, ಟೋಟಲಿ ಸರ್ಕಾರ ಕಾರ್ಯಕ್ರಮ ಏನು ಸರ್, ಬಹಿಷ್ಕಾರ ಯಾಕೆ? ಜಿಲ್ಲೆಯ ನಾವು 4 ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ನಿರ್ಧಾರ ಮಾಡಿದ್ದೀವಿ. ಈ ಒಂದು ಮಾನ್ಯ ಮುಖ್ಯಮಂತ್ರಿಗಳೇನು ಅಡಿಗಲ್ಲು ಮಾಡಲಿಕ್ಕೆ ಬರ್ತಾ ಇದ್ದಾರೆ,
ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬಹಿಷ್ಕಾರ ಮಾಡ್ತಾಯಿದ್ದೀವಿ. 2017 ಕೂಡ 17 ಅನಿಸ್ತದೆ, ಅವಾಗ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇದೇ ಈಶ್ವರ್ ಖಂಡ್ರೆಜಿಯವರು ಅವರನ್ನು ಕರೆಸಿ ಶಂಕುಸ್ಥಾಪನೆ ಮಾಡಿದ್ರು. ಇದೇ ನಮ್ಮ ಜಿಲ್ಲಾ ಸಂಕೀರ್ಣ ಇದೇ 3ನೇ ಸಲ ಮತ್ತು ಅವ್ರ ಕೈಲೇ ಮಾಡಿಸ್ತಾ ಇದ್ದಾರೆ. ಅವಾಗ ಮಾಡಿದೇ ಇನ್ನೂ ಶುರು ಆಗಿಲ್ಲ ಮತ್ತು ಈಗ 3ನೇ ಸಲ ಅದೇ ಕಾಮಗಾರಿಗೆ 3 ಸಲ ಶಂಕುಸ್ಥಾಪನೆ ಮಾಡಿಸ್ತಾರೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೇನು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅನ್ನೋ ಜಿಲ್ಲೆ ವತಿಯಿಂದ ಅಂತ ನನಗನ್ನಿಸ್ತದೆ. ಸರ್, ಸರ್ಕಾರಿ ಕಾರ್ಯಕ್ರಮ ಇದೆಯಾ ಕಾಂಗ್ರೆಸ್ ಕಾರ್ಯಕ್ರಮದ ಗೊತ್ತಾಗ್ತಲ್ಲ. ಇಡೀ ಬೀದರ್ ಕಾಂಗ್ರೆಸ್ಮಯ ಆಗಿದೆ. ಟೋಟಲಿ ಅಲ್ಲಿ ಕಾರ್ಯಕ್ರಮ ನಡೆಯೋ ಸ್ಥಳದಲ್ಲಿ ಕೂಡ ಅಂದರೂ ಸರ್ಕಾರಿ ಕಾರ್ಯಕ್ರಮ ಇದ್ರೂ ಒಂದು ಪ್ರೋಟೋಕಾಲ್ರ ಮೇಂಟೈನ್ ಆಗಬೇಕು. ಎಲ್ಲಿ ನೋಡ್ರಲ್ಲಿ ಕಾಂಗ್ರೆಸ್ ಧ್ವಜ, ಎಲ್ಲಿ ನೋಡ್ರಲ್ಲಿ ಕಟೌಟು, ಟೋಟಲಿ ಕಾರ್ಯಕ್ರಮ ನಡೆಯೋ ಸ್ಥಳದಲ್ಲಿ ಕೂಡ ಏನು ಹೇಳ್ತೀರಿ ಸರ್? ಅದಕ್ಕೆ ನಾವು ಅಲ್ಲಿ ಹೊಡ್ತಾ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಅಂದ್ರೆ ಬಂದು ಜಿಲ್ಲಾಡಳಿತ ಆಗಲಿ ಯಾರಲ್ಲಿ ಎಲ್ಲ ಶಾಸಕರಿಗೆ ಬಂದು ಒಂದು ಇನ್ವಿಟೇಷನ್ ಕೊಟ್ಟು ತಾವು ಕಾರ್ಯಕ್ರಮ ಬರಬೇಕು, ಏನೂ ಇಲ್ಲ. ಅಂದ್ರೆ ಆಮಂತ್ರಣ ಪತ್ರ ಕೊಟ್ಟಿಲ್ಲ ಸರ್? ಆಮಂತ್ರಣ ವಾಟ್ಸಪ್ ಮಾಡಿದ್ದಾರೆ ಅಷ್ಟೇ, ಹೇಳಿಲ್ಲ. ಬಂದು ಫೋನ್ ಮಾಡಿ ಯಾರೋ ಒಬ್ಬ ಅಧಿಕಾರಿ ಬಂದು ಹಿಂಗೆ ಮುಖ್ಯಮಂತ್ರಿ ಹೊಂಟಾರ, ತಾವು ಈ ಕಾರ್ಯಕ್ರಮ ಇಷ್ಟೊಂದು ನಾವು ಕಾಮಗಾರಿ ನಾವು ತೊಗೋತಾ ಇದ್ದೀವಿ, ರಾಜ್ಯ ಸರ್ಕಾರ ಪಾಲೆಷ್ಟು, ಕೇಂದ್ರ ಸರ್ಕಾರ ಪಾಲೆಷ್ಟು, ಅದರಲ್ಲಿ ನಿಖರವಾಗಿ ಮಾಹಿತಿನೇ ಇಲ್ಲ. ಒಟ್ಟು ಇಷ್ಟೊಂದು ಅಡಿಗಲ್ ಮಾಡಬೇಕು, ಅದರಲ್ಲಿ ಕಾಮಗಾರಿ ಸಾಕಷ್ಟು ಟೆಂಡರ್ ಆಗೋ ಸ್ಥಿತಿದಲ್ಲಿದೆ. 1 ವರ್ಷ ಕೆಳಗಡೆ ಅವರ ಶಾಸಕರು ಹೇಳ್ತಾ ಇದ್ರು ನಿನ್ನೆ, ಒಂದು ನಾಗೂರ ಸಬ್ಸ್ಟೇಷನ್ 220 kV ಅದನ್ನು 1 ವರ್ಷ ಕೆಳಗಡೆ ಚಾರ್ಜ್ ಮಾಡಿದ್ದಾರೆ, ಚಾಲೂ ಇದೆ, ಸ್ಟಾರ್ಟ್ ಆಗಿದೆ ಜನರಿಗೆ. ಅದು ನಮ್ಮ ಸರ್ಕಾರ ಇದ್ದ ಟೆಂಡರ್ ಆಗಿ ಅವಾರ್ಡ್ ಆಗಿತ್ತು. ಅದು ಕರೆಂಟ್ ವ್ಯವಸ್ಥೆ ಕೂಡ ಸರ್ಪ್ಲಸ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದು ಇವಾಗ ಶಂಕುಸ್ಥಾಪನೆ ಉದ್ಘಾಟನೆ. ಟೋಟಲಿ ಸರ್, ಅಂದ್ರೆ ಏನು ಈಗ ಸಾಕಷ್ಟು ಮೊದಲೇ ಎಲ್ಲೋ ಒಂದು ಗುತ್ತೇದಾರಗಳು ಆತ್ಮಹತ್ಯೆ, ಸಾಕಷ್ಟು ಹೆದರಿಕೆ ಆಗ್ತಾಯಿದೆ, ಆತ್ಮಹತ್ಯೆ, ದುಡ್ಡಿಲ್ಲ, ಒಂದು ಯೋಜನೆ ಇಲ್ಲ, ಸ್ಯಾಲ್ರಿ ಆಗ್ತಾ ಇಲ್ಲ. 2,000 ಕೋಟಿ ರೂಪಾಯಿದು ಏನು ಸರ್ ಅಂಥ ಯೋಜನೆ ಮಾಡಿ? ಸಾಕಷ್ಟು ಮೊನ್ನೆ ಗುತ್ತಿಗೆದಾರ ಸಂಘದವ್ರು ರಾಜ್ಯದಲ್ಲಿ ಅವ್ರು ಹೇಳಿದರು, ಕಳೆದ ಸರ್ಕಾರ ಮೇಲೆ ಅಪಾದನೆ ಮಾಡಿದೆವು, ತಪ್ಪಾಯಿತು ನಮ್ಮಲಿಂದ, ಅದಕ್ಕಿಂತ ಜಾಸ್ತಿ ಒಂದು ಕರಪ್ಷನ್ ಈ ಸರ್ಕಾರದಲ್ಲಿದೆ, 1 ರೂಪಾಯಿ ನಮ್ಮ ಹಣ ಪೇಮೆಂಟ್ ಮಾಡ್ತಾ ಇಲ್ಲ, ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಮೊನ್ನೆ ಗುತ್ತಿಗೆದಾರ ಸಂಘ ಆರೋಪ ಕೂಡ ಮಾಡ್ತು. ಅವ್ರ ಸಚಿವರು ಮುಖ್ಯಮಂತ್ರಿ ಕೂಡ ಭೇಟಿಯಾದರು. ಇಲ್ಲಿ ಕೂಡ ಜಿಲ್ಲೆಯಲ್ಲಿ ಪಾಪ ಯಾರೇ ಗುತ್ತಿಗೆದಾರಗಳಲ್ಲಿ ಪೇಮೆಂಟ್ ಆಗ್ತಾಯಿಲ್ಲ, ಸರ್ಕಾರಿ ನೌಕರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ, ಮತ್ತು ಏನೋ ಗ್ಯಾರಂಟಿ ಯೋಜನೆ ದೃಢೀಕರಣ ಮಾಡಲಿಕ್ಕೆ ಒಂದು ಸ್ಟ್ಯಾಂಪ್ ಪೇಪರ್ ಹಿಡಿದು ದೊಡ್ಡ ಪೆಟ್ರೋಲು ಡೀಸೆಲ್ವರೆಗೂ ಕೂಡ ತಮ್ಮ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಕಾರ್ಯಕ್ರಮ ಉದ್ದೇಶ ಏನದ ಕಾಂಗ್ರೆಸ್? ಕಾರ್ಯಕ್ರಮ ಉದ್ದೇಶ ಏನು, ಇಲ್ಲಿ ಪ್ರಚಾರ. ಮಾನ್ಯ 2 ಸಚಿವರು, ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ರಹೀಮ್ ಖಾನ್ ಅವರು ತಮ್ಮ ಒಂದು ವರ್ಚಸ್ಸು ಮಾನ್ಯ ಮುಖ್ಯಮಂತ್ರಿ ಎದುರ ತೋರಿಸ್ಕೊಲಿಕ್ಕೆ ನಾವು ಇಷ್ಟೊಂದು ಕಾಮಗಾರಿ ಮಾಡ್ತಾಯಿದ್ದೇವೆ, ಹೀಗೆ ಮಾಡ್ತಾಯಿದ್ದೀವಿ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ಅವ್ರು ಕಾರ್ಯಕ್ರಮ ಮಾಡ್ತಾರೆ. ಪಕ್ಷದ ಕಾರ್ಯಕ್ರಮ ಇದೆ, ಸರ್ಕಾರಿ ಕಾರ್ಯಕ್ರಮ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇದು ಸೊ ಇದು ಏನು ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಸಚಿವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಪೀವರಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಪ್ರಚಾರಗೋಸ್ಕರ ಮಾಡ್ತಾ ಇದ್ದಾರೆ. ನಾವು ಕೂಡ BJP ಶಾಸಕರಿದ್ದೇವೆ, ಜನರಿಂದ ಆಯ್ಕೆಯಾಗಿದ್ದೀವಿ, ನಮಗೆ ಕನಿಷ್ಠ ಜಿಲ್ಲಾಡಳಿತ ಬಂದು ಆಮಂತ್ರಣ ಕೊಟ್ಟು ಈ ರೀತಿ ಇಂಥ ಕಾಮಗಾರಿ ಅಂತ ಯಾವುದೇ ಮಾಹಿತಿ ಕೊಟ್ಟಿಲ್ಲ, ಇದು ಯಾವ್ದು ನ್ಯಾಯ ಅದ ಅಂತೇಳಿ BJP ಶಾಸಕರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.